ಇದಕ್ಕೆ 127 ರೂಪಾಯಿ ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್. 1150 ಮಾಡಿದ್ರೆ 700 ರೂಪಾಯಿ ಇನ್ಸೆಂಟಿವ್ ಇದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಹೋಗ್ರು. ಆರ್ಡ್ರೇ ಕೊಡ್ತಿಲ್ಲ ಗುರು. ಏನ್ ದೇವ್ಗಿವ್ ಹೋಗ್ಬಿಡ್ತಾ ಏನು ನನ್ಗೆ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನ್ ಕಾಮಿಡಿ ಅಂತೀರಾ? ನಕ್ಬಿಡಿ ಹೇಳ್ತೀನಿ, ಅದೇ ಕಾಮಿಡಿ. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವನೇನಪ್ಪ ಝೊಮ್ಯಾಟೊ ಟೀಶರ್ಟ್ ಹಾಕೊಂಡ್ ಬಂದ್ಬಿಟ್ಟ ಅಂತೇಳಿ ಯೋಚನೆ ಮಾಡ್ತಾ ಇದೀರಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನಂದ್ರೆ ಇವತ್ತು ಮತ್ತೆ ಝೊಮ್ಯಾಟೊ ನೈಟ್ ಶಿಫ್ಟ್ ಮಾಡ್ತೀನಿ. ನೈಟ್ ಶಿಫ್ಟ್ ಅಂದ್ರೆ ಏನಂದ್ರೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಝೊಮ್ಯಾಟೊ ನೈಟ್ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ. ಅದೇ ರೀತಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಏನಪ್ಪ ಇನ್ಸೆಂಟಿವ್ ಅಂದ್ರೆ, ನನಗೆ 1150 ಮಾಡಿದ್ರೆ 700 ರೂಪಾಯಿ ಇನ್ಸೆಂಟಿವ್ ಇದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅದಕ್ಕೋಸ್ಕರ ನೈಟ್ ಮಾಡ್ಬೋದಲ್ಲ, ಸ್ವಲ್ಪ ಕಮಿಟ್ಮೆಂಟ್ ಬೇರೆ ಇತ್ತು, ಸ್ವಲ್ಪ ದುಡ್ಡು ಬೇಕಾಗಿತ್ತು. ಅದಕ್ಕೋಸ್ಕರ ಮತ್ತೆ ನಾನು ಝೊಮ್ಯಾಟೊಗೆ ಬಂದೆ. ಬೇರೆ ಅಪ್ಲಿಕೇಶನ್ಗಳು ಮಾಡಬೇಕಿತ್ತು. ನಿನ್ನೆ ನಾನು ಸ್ವಿಗ್ಗಿದ್ ಮಾಡಿದ್ದೀನಿ. ಸ್ವಿಗ್ಗಿಯಲ್ಲಿ ಸಖತ್ ಅರ್ನಿಂಗ್ ಆಗಿತ್ತು. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನಾನು ಹಳೆ ವಿಡಿಯೋದಲ್ಲಿ ಹೋಗಿ ನೋಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ. ಇವಾಗ ಏನಪ್ಪ ಅಂದರೆ ಟೈಮ್ ಬಂದ್ಬಿಟ್ಟು ಎಷ್ಟು ಗಂಟೆ? 6 ಗಂಟೆ ಆಗೋಕ್ಕೆ ಇನ್ನೂ 10 ನಿಮಿಷ ಇದೆ. 6 ಗಂಟೆಗೆ ಲಾಗಿನ್ ಆಗೋಣ. ಇವತ್ತು ಈ ವಿಡಿಯೋ ಏನಪ್ಪ ಅಂದರೆ ಒಂದು ಸ್ವಲ್ಪ ಕಾಮಿಡಿಯಾಗಿ ತಗೊಂಡೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಪ್ರತಿ ಸತಿ ಅರ್ನಿಂಗ್ಸ್ ಹಂಗಾಯಿತು, ಪ್ರತಿ ಸತಿ ಅರ್ನಿಂಗ್ಸ್ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ. ಇವಾಗ ಒಂದು ಸ್ವಲ್ಪ ಕಾಮಿಡಿಯಾಗಿ ತಗೊಂಡೋಗೋಣ. ಏನು ಕಾಮಿಡಿ ಅಂತೀರಾ? ನಕ್ಬಿಡಿ ಹೇಳ್ತೀನಿ, ಅದೇ ಕಾಮಿಡಿ. ನೋಡೋಣ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ರಿ. ಒಂದು ಇಂಟ್ರೋ ಜೊತೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇಲ್ಲಿ ನಮ್ಮ ಶಂಕರ್ ಅವ್ರೆ, ಬರ್ರಿ ನಿಮ್ಗೆ ಅವ್ರನ್ನ ತೋರಿಸ್ತೀನಿ. ನೋಡ್ರಿ ಏನ್ ಮಾಡ್ತಾವ್ರೆ. ಏನ್ ಸಮಾಚಾರ? ಎಷ್ಟು ಮಾಡಿದ್ರಿ? ಯಾಕೆ ಆಡ್ರಿಲ್ಲ? ಆಡ್ರಿಲ್ಲ? ಎಲ್ಲಿ ಕೊಡ್ತಾರೆ ನಿಮ್ಮಂತವ್ರಿಗೆ? ಅಪರೂಪಕ್ಕೆ ಬರೋರು. ಹೌದು, ನೋಡಿದ್ರೆ ನಿನ್ನೆ ಅರ್ನಿಂಗ್ಸು ಹೇಗೆ ಮಾಡೋರಿಗೆ ಕಾಲ ಇಲ್ಲ ಅನ್ನಿಸ್ತು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ನಿಜ. ನೋಟ್ ದಿಸ್ ಪಾಯಿಂಟ್. ಅದೇ ಮೊನ್ನೆನೇ ಹೇಳಿದ್ದೀನಿ, ದತ್ತು ಪುತ್ರರು ಸ್ವಂತ ಪುತ್ರರು, ಏನು ಮಾಡೋಕ್ಕಾಗಲ್ಲ. ಮತ್ತೆ ಹೌದು, ಮೊನ್ನೆ ಒಂದು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10K ಹತ್ರ ಇದ್ದೀವಿ. ನಮ್ಮ ಅನ್ವಿಷನ್ ಚಾನಲ್ಲು 10K ಆದರೆ ಒಂದು ಗಿವ್ ಅವೇ ಮಾಡ್ತೀವಿ. ಇದೇ ಮಾತಾ? ಅದೇ ನಿಯರ್ ನನ್ನ ಮದುವೆ ಇದೆಯಲ್ಲ, ಮದುವೆ ಆದಮೇಲೆ ಮುಂಚೆ ಏನಾದ್ರು ಗಿವ್ ಅವೇ. ಓಕೆ, ಆದಷ್ಟು ಬೇಗ 10K ಆಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ನಮ್ಮ ಅನ್ವೇಷಣೆ. ನನ್ನ ಕಡೆಯಿಂದನೇ ಹೇಳ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಒಂದು ಆರ್ಡರ್ ಬಂದೈತೆ. ಇಲ್ಲೇ ಲೊಕೇಶನ್ ಹತ್ರ ಇದ್ದೀನಿ, ಅಲ್ಲಿ ನೋಡ್ತಾ ಇದ್ರಲ್ಲ ಅದೇ ಲೊಕೇಶನು. ಬರ್ರಿ ಮೊದಲು ಪಿಕಪ್ ಮಾಡ್ಕೊಂಬರೋಣ. 2069 ಓಕೆ. ಇದು ಹೆಬ್ಬಾಳ ಡ್ರಾಪು. 3.5 ಕಿಲೋಮೀಟರ್ ಇದೆ. ಕಿಲೋಮೀಟರ್ ನೋಡಿ ಎಷ್ಟಿದೆ ಅಂತ. ಅಯ್ಯೋ 4, ನನಗೆ 3.5 ತೋರಿಸಿದೆ. ಇದು 4 ಕಿಲೋಮೀಟರ್ ಇದೆ. ಬರ್ರಿ ಹೋಗ್ಬಿಟ್ಟು ಬರೋಣ. ಅದೊಂದು ಡೆಲಿವರಿ ಆಯಿತು. ಏನು ಗುರು, ಡೆಲಿವರಿ ಆಗಿ 5 ನಿಮಿಷ ಆಯಿತು. ಇವಾಗ ಪೀಕ್ ಅವರ್ಸಲ್ಲೆಲ್ಲ ಇದ್ದೀನಿ, ಅಂದರೆ ಪೀಕ್ ಏರಿಯಾದಲ್ಲಿ ಇದ್ದೀನಿ. ಆರ್ಡ್ರೇ ಕೊಡ್ತಿಲ್ಲ ಗುರು. ಏನು ದೇವ್ಗಿವ್ ಹೋಗ್ಬಿಡ್ತಾ ಏನು ನನಗೆ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಷ್ಟಲ್ಲಿ ಒಂದು ಕೊಡ್ತಾ ಇದ್ದ, ಇವಾಗ ಕೊಡ್ತಾ ಇಲ್ಲ. ಇವತ್ತು ಯಾಕೋ ಆರ್ಡ್ರ್ಗಳು ಕಡಿಮೆ ಇದೆ ಅನಿಸುತ್ತೆ. ಇನ್ಸೆಂಟಿವ್ ಬೇರೆ ಇದೆ, ನೈಟ್ ಇನ್ಸೆಂಟಿವ್. ಏನಪ್ಪ ಸರ್ಜ್ ಇದೆ. ಏನು ಸರ್ಜ್ ಅಂದರೆ ಎಷ್ಟು? 20 ರೂಪಾಯಿಗೆ ಒಂದು ಆರ್ಡ್ರು ಎಕ್ಸ್ಟ್ರಾ ಬೇರೆ ಕೊಟ್ಟವನೇ. ಏನೋ ಗೊತ್ತಿಲ್ಲ, ನೋಡೋಣ ಇರಿ. ನನಗೆ ಬ್ಯಾಚ್ ಆರ್ಡ್ರ್ ಬಂದಿದೆ. ಒಂದು ಆರ್ಡ್ರ್ ಕೊಟ್ಟಿದ್ದಾರೆ, ಇನ್ನೊಂದು ಆರ್ಡ್ರ್ ಕೊಡಬೇಕು. ವೇಟ್ ಮಾಡ್ತಾ ಈ ಆರ್ಡ್ರ ಆಗ್ಲಿಂದ ಎಷ್ಟಾಯ್ತು? 16 ನಿಮಿಷ ಇತ್ತು.
ಇನ್ನ ಕೂತಾನೆ ಈ ಕ್ಲೌಡ್ ಕಿಚನ್ ಇದ ಇನ್ನ ಬರ್ಬಾರೋ ಹೇಯ್ ನಡಿ ಇವು ಎಷ್ಟು 8-10 ನಾಯಿ ಇದಾವ್ರಿ ಇಲ್ಲಿ ಬಂದು ನೋಡಪ್ಪ ಒಂದೇ ಸಲಕ್ಕೆ ಹೆಂಗೆ ಬಂದು ನೋಡ್ರಿ ಇವ್ ನಡಿ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಹೋಗ್ರು ಏನು ಒಂದು ಸಲಕ್ಕೆ ನನ್ನ ಜೊತೆ ಆಟ ಅಡೆ ನೋಡಿಲ್ಲ ಇಲ್ಲೊಂದು 4 ಏರಿಯಾ ಹಂಚ್ಕೊಂಡು ಅಂಬಲ್ಲಿ ಇವು ನನಗೆ ಆ ಏರಿಯಾ ನಿನಗೆ ಈ ಏರಿಯಾ ಅಂತ ಹೇಳ್ಬಿಟ್ಟು ಎಟ್ಟದ ನೋಡಿಲ್ಲ ಇನ್ನ ಟೈಮ್ 10 ಈಗ ಕೊಡಪ್ಪ ಬೇಗ ಯಾವುದಿದು DCRN ಫುಡ್ ಪಾಯಿಂಟ್ ಅಂತ ಹೋಗ್ರ ಇದಂತೂ ಇನ್ನೂ ಆರ್ಡರ್ ರೆಡಿ ಆಗ್ತಾಯಿಲ್ಲ ಇನ್ನೂ 6 ನಿಮಿಷ ಐತಿ ನೋಡ್ರಿ ಇದಕ್ಕೆ 127 ರೂಪಾಯಿ ಕೊಟ್ಟಿದ್ದಾರೆ ಕಂಗ್ರ್ಯಾಚುಲೇಷನ್ ಬ್ರದರ್. ಎಲ್ಲಿ ಅಂದರೆ ನಾನೀಗ ಇದ್ರ ಹತ್ರ ಇದ್ದೀನಿ ಯಲಹಂಕ ನ್ಯೂ ಟೌನ್ ಹತ್ರ ಇದ್ದೀನಿ ಇವಾಗ ಆರ್ಡ್ರನ್ನ ಕಂಪ್ಲೀಟ್ ಕೊಡೋಣ ಏನಪ್ಪ ಅಂದರೆ ಟೈಮ್ ಆಗಿದೆ 10:45 11 ಕಿಲೋಮೀಟ್ರಿಂದ ಬಂದಿದ್ದೀನಿ ಗುರು ನೋಡ್ರಿ ಇಲ್ಲೇ ಐತೆ ಗಾಡಿ ನಂದು ಇವಾಗ ಟೈಮ್ ಬಂದ್ಬಿಟ್ಟು 11:15 ಆದರೆ ಆರ್ಡ್ರ್ ಆಗಿರೋದು ಎಷ್ಟು ಅಂದರೆ 12 ಆರ್ಡ್ರು ಕಡಿಮೆ ಇದೆ ನೋಡಬೇಕು ಏನು ಕಾಮಿಡಿ ಮಾಡೋಣ ಅಂದ್ಕೊಂಡೆ ಏನು ಕಾಮಿಡಿ ಮಾಡೋದು ನಾವೇ ದೊಡ್ಡ ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದೀವಿ ಇವಾಗ ನೋಡಿರಿ ಇಲ್ಲೇ ಇದ್ದೀನಿ ಇಲ್ಲಿ ಅಂದರೆ ಇದು ಸಹಕಾರ ನಗರ ರೋಡು ಮೇನ್ ರೋಡು ಆರ್ಡ್ರ್ಗಳಿಲ್ಲ ವೇಟ್ ಮಾಡ್ತಾಯಿದ್ದೀವಿ ಇಲ್ಲೇ ಪಿಜ್ಜಾ ಹಟ್ ಇದೆ ಅಲ್ಲಿ ಬೇರೆ ಎಲ್ಲ ಇದ್ದಾವೆ ಬಟ್ ಆರ್ಡರ್ ಇಲ್ಲ ವೇಟಿಂಗ್ ಸ್ನೇಹಿತರೆ ಇವಾಗಿದ್ದೀನಿ ಅಮೃತಹಳ್ಳಿ ಹತ್ರ ಬ್ಯಾಟ್ರಾಯನಪುರ ಏನು ಅಮೃತಹಳ್ಳಿ ಏನಿದೆ ಅಲ್ಲೇ ಇದ್ದೀನಿ ಬಟ್ ಆರ್ಡ್ರ್ಗಳಿಲ್ಲ ಎಷ್ಟೊತ್ತಿಂದ ವೇಟ್ ಮಾಡ್ತಾಯಿದ್ದೀನಿ 12:15 ಆಯಿತು ಲಾಸ್ಟ್ ಆರ್ಡ್ರ್ ಬಿದ್ದಿರೋದು ನಾನು 12 ಗಂಟೆಗಿಂತ ಮುಂಚೆ ಆರ್ಡ್ರ್ ಬಿದ್ದಿತ್ತು ಬಟ್ 12:15 ಆಯಿತು ವೇಟ್ ಮಾಡ್ತಾಯಿದ್ದೀನಿ ಆರ್ಡ್ರ್ಗಳಿಲ್ಲ ಫಸ್ಟ್ ಟಾರ್ಗೆಟ್ ಅಷ್ಟೇ ಕಂಪ್ಲೀಟ್ ಆಗಿದೆ ಇಲ್ಲಿ ನೋಡಿ ಫಸ್ಟ್ ಟಾರ್ಗೆಟ್ ತೋರಿಸ್ತೀನಿ ರೀ ನಿಮಗೆ ಎಲ್ಲಿ ಬರುತ್ತೆ ನೋಡಿ ಇದು ಫಸ್ಟ್ ಟಾರ್ಗೆಟ್ ಅಷ್ಟೇ ಕಂಪ್ಲೀಟ್ ಆಯಿತು ನಾನು ಅರ್ನ್ ಮಾಡಿರೋದು 800 ರೂಪಾಯಿ ಅರ್ನ್ ಮಾಡಿದ್ದೀನಿ ಬಟ್ 800 ರೂಪಾಯಿ ಅಲ್ಲ 700 ಚಿಲ್ಲರೆ ಏನೋ ಅರ್ನ್ ಮಾಡಿದ್ದೀನಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಅಷ್ಟೇ ಓಕೆ ಇವಾಗ 850 ಮಾಡಿದ್ರೆ 350 ರೂಪಾಯಿ ಕೊಡ್ತಾರೆ ನೋಡಬೇಕು ಇನ್ನೂ ಟೈಮ್ ಇದೆ ನೋಡೋಣ ಅದನ್ನೊಂದು ಮಾಡಿಕೊಂಡು 4 ಗಂಟೆವರೆಗೂ ಆಲ್ಮೋಸ್ಟ್ ಆಗಲ್ಲ ಅನ್ಕೋತೀನಿ 4 ಗಂಟೆವರೆಗೂ ಇರಬೇಕು ಬಟ್ ಆರ್ಡ್ರ್ ಇಲ್ಲ ಅಂದರೆ ಆರ್ಡ್ರ್ ಇದ್ದರೆ ಇರ್ಬೋದು ಬಟ್ ಆರ್ಡ್ರ್ ಇಲ್ಲ ಅಂದರೆ ಏನು ಮಾಡೋದು ಹೇಳಿ ನೋಡೋಣ ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ ಎಷ್ಟಾಯಿತು ಅಂತೇಳಿ ಸ್ನೇಹಿತರೆ ನಿಮಗೆ ಅರ್ನಿಂಗ್ಸ್ನ ನಾನು ನೈಟಲ್ಲಿ ತಿಳಿಸ್ಕೊಡೋಕ್ಕಾಗಲಿಲ್ಲ ಯಾಕಪ್ಪ ಅಂತಂದರೆ ಅದು ನನಗೆ ಕನ್ಫ್ಯೂಷನ್ ಇತ್ತು ಅದಕ್ಕೋಸ್ಕರ ತಿಳಿಸ್ಕೊಡೋಕ್ಕಾಗಲಿಲ್ಲ ಇವಾಗ ನಿಮಗೆ ಅರ್ನಿಂಗ್ಸ್ ಲೆಕ್ಕಕ್ಕೆ ಬರೋದಾದರೆ ನನ್ನ ಅರ್ನಿಂಗ್ಸ್ ಲೆಕ್ಕಕ್ಕೆ ಬರೋದಾದರೆ ನಾನು ಅರ್ನ್ ಮಾಡಿರೋದು 769 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ ಅದರಲ್ಲಿ ಟಿಪ್ಸು 50 ರೂಪಾಯಿ ನನಗೆ ಆಫರ್ ಬಂದ್ಬಿಟ್ಟು 200 ರೂಪಾಯಿ ಕೊಟ್ಟಿದ್ದಾರೆ ನನಗೆ 750 ರೂಪಾಯಿ ಮಾಡಿದ್ರೆ ನನಗೆ 200 ರೂಪಾಯಿ ಇತ್ತು 850 ಮಾಡಿದ್ರೆ 700 ರೂಪಾಯಿ ಮಾಡಿದ್ರೆ ನನಗೆ 200 ರೂಪಾಯಿ ಇತ್ತು 800 ರೂಪಾಯಿ 850 ರೂಪಾಯಿ ಮಾಡಿದ್ರೆ ನನಗೆ ಇನ್ನು 350 ರೂಪಾಯಿ ಇತ್ತು ಓಕೆ ಅವತ್ತು ಆರ್ಡರ್ ಅಂದರೆ ನನಗೆ ಆರ್ಡರ್ ಬರಲಿಲ್ಲ ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಲಿಲ್ಲ ಇನ್ನೊಂದು ಏನಪ್ಪ ನನಗೆ ಮೋಸ ಆಗಿರೋದು ಅಂತ ಅಂದರೆ ನನಗೆ ಡೈಲಿ ಅಂದರೆ ನೈಟ್ ಇನ್ಸೆಂಟಿವ್ ಅಂತ ಕೊಟ್ಟಿದ್ದ ಅಂದರೆ ಯಾವ ರೀತಿ ಅಂದರೆ 7 ಗಂಟೆಯಿಂದ 10 ಗಂಟೆವರೆಗೂ ಒಂದು ಆರ್ಡರ್ಗೆ 20 ರೂಪಾಯಿ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದ ಆ ದುಡ್ಡು ನನಗೆ ಬಂದಿಲ್ಲ ನಾನು ಕಂಪ್ಲೇಂಟ್ನ ರೈಸ್ ಮಾಡಿದ್ದೀನಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದ್ಸತಿ ಹೇಳಿದ್ರೆ 200 ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದಿದೆ ಅಂತ ಹೇಳಿದ್ರು ನಾನು ಮಾತಾಡ್ತಾ ಇರೋದು 200 ರೂಪಾಯಿದಲ್ಲ 20 ರೂಪಾಯಿಗೆ ಒಂದು ಆರ್ಡರ್ ಅಂತ ಹೇಳಿದ್ರೆ ಆ ದುಡ್ಡು ನನಗೆ ಬಂದಿಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ಅವರು ಇನ್ನೂ ಅದಕ್ಕೆ ರಿಪ್ಲೈ ಬಂದಿಲ್ಲ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಝೊಮ್ಯಾಟೋದಲ್ಲಿ ಈ ರೀತಿ ಪ್ರಾಬ್ಲಮ್ಗಳು ತುಂಬ ಇದೆ ನಮಗೆ ಇನ್ಸೆಂಟಿವ್ ಕೂಡ ಏನಾಗುತ್ತೆ ಇನ್ಸೆಂಟಿವ್ ತೋರಿಸಿರ್ತಾನೆ ಬಟ್ ಕೊಡಲ್ಲ ಓಕೆ ಕೇಳಿದಾಗ ಅಪ್ಲಿಕೇಶನ್ ಇಶ್ಯೂ ಅದೊಂದು ಸ್ವಲ್ಪ ಗ್ಲಿಚ್ ಇತ್ತು ಅದಿತ್ತು ಇದಿತ್ತು ಅಂತ ಹೇಳ್ಬಿಟ್ಟು ಕತೆ ಹೇಳ್ತಾರೆ ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಯಾವ ರೀತಿ ಮೋಸ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವಾಗ ನೋಡೋಣ ಅವ್ರಿಗೆ ರಿಪ್ಲೈ ಏನು ಕೊಡ್ತಾರೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೊಂದು ಹೊಸ ಅಂದರೆ ಬೇರೆ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಈ ವಿಡಿಯೋ ಬಂದ್ಬಿಟ್ಟು ನಾನು ಏನು ಅನ್ಕೊಂಡಿದ್ದೆ ಒಂದು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ನಾನು ಹೋಗಿ ಮಾಡಿದೆ ಬಟ್ ವರ್ಕೌಟ್ ಆಗಲಿಲ್ಲ ನೋಡಿದ್ರಲ್ಲ ನೀವೇ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದೆ ಇವಾಗಲೊಂದು ಲೈಕ್ನ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಬೇರೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್